ಈ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಈಗ ಅವರಲ್ಲಿ ಸುಭಾಷ್ ಶುಗರ್ ಅವರು ಮಾತಾಡ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು ಈ ಥರದೊಂದು ಫ್ರೇಮ್ ಆಮೇಲೆ ಕ್ರಿಯೇಟ್ ಮಾಡ್ತಾರೆ, ಆ ಫ್ರೇಮ್ ಒಳಗಡೆ ಫಿಟ್ ಆಗಬಾರ್ದು, ಅದನ್ನ ಅಷ್ಟು ಜನ ಅವರು ಡಿಲೀಟ್ ಮಾಡಿಸ್ಬಿಡ್ತಾರೆ, ಆಮೇಲೆ ನಾವು ಯೋಜನೆ ಕೊಟ್ವಿ ಅಂತಾರೆ, ಅದರದ್ದು ಒಂದು ರೀತಿಯಲ್ಲಿ ಆ ಲೆಕ್ಕ ಸರಿಯಾಗಿ ಸಿಗದಂತೆ ನೋಡ್ಕೊಳ್ತಾರೆ ಅಂತ ಒಂದು ನಾವು ನೇರವಾಗಿ DBT ಹಾಕ್ತಾ ಇದ್ದೀವಿ ರೀ ಕೃಷಿಕರಿಗೆ ಅಂಥೇಳಿ ಒಂದು ಕಡೆ ಅಶ್ವತ್ಥಣ್ಣವರು ಕೂಡ ಮಾತಾಡ್ತಾ ಇದ್ರು. ಸೊ ಗ್ಯಾರಂಟಿ ಯೋಜನೆಗಳು ಚುನಾವಣೆ ಗೆಲ್ಲುವುದಕ್ಕೆ ಮಾತ್ರ ಇರ್ತಕ್ಕಂಥ ಅಸ್ತ್ರಗಳ ಇಲ್ಲಿ ಅದೊಂದು ಕೊಟ್ಟುಬಿಟ್ರೆ ಉಳಿದದ್ದು ಏನಾದರೂ ಹಾಕೊಳ್ಳಿ ಜನ ಕೇಳಲ್ಲ ಅಂತನಾ ಇದು? ಸರ್ ಇವಾಗ ಖಂಡಿತವಾಗ್ಲು ಈಗ ಬಿಹಾರ್ ಎಲೆಕ್ಷನ್ ಇತ್ತೀಚೆಗಾಯ್ತು, ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಮಹಿಳೆ ಅಕೌಂಟಿಗೆ 10,000 ಹಾಕಿದ್ರು. ಅದಕ್ಕೆ ಯಾವ ರೀತಿ ಸಮಜಾಯಿಷಿ ಕೊಡ್ತಾರೆ ಅದು ನಿಮ್ಗೆ ಗೊತ್ತಿದೆ. ಗ್ಯಾರಂಟಿ ಯೋಜನೆಗಳು ಬಿಳಿಯಾನೆ ಸಾಕ್ದಂಗ ಖಂಡಿತವಾಗ್ಲು. ಯಾಕೆಂತಂದ್ರೆ ಈಗ ನಿಮಗೂ ಸೇರ್ಸ ಇಂಪಾರ್ಟಿಗೂ ಸೇರ್ಸ ಕೇಳ್ತಾ ಇದೀನಿ ನಾನು. ಬಿಳಿಯಾನೆ ಸಾಕ್ದಂಗೆ ಹೇಳೋ ಸುಲಭ, ಆಚರಿಸೋದ್ ಕಷ್ಟ, ಮಾಡೋದ್ ಕಷ್ಟ, ದುಡ್ಡಿರಲ್ಲ ಅಷ್ಟೊಂದು. ಈಗ ಇದನ್ನ ನೀವು ಮಾಡ್ಬೇಕಂದ್ರೆ ಬದ್ಧತೆ ಇರಬೇಕು. ಈಗ ನೀವು ಗ್ಯಾರಂಟಿ ಯೋಜನೆ ಅಂತ ಹೇಳಿದ್ರಿ, ಹಲವಾರು ತಿಂಗಳುಗಳಿಂದ ಇವಾಗ 2,000 ಮಹಿಳೆಯರಿಗೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ಬದ್ಧತೆ ಇಲ್ಲ. ಬದ್ಧತೆ ಇಲ್ದಿದ್ಮೇಲೆ 9,000 ಕೋಟಿಗಳ ಬಜೆಟ್ ಅಲ್ಲಿ 52,000 ಕೋಟಿಗಳಿಂದ 60,000 ಕೋಟಿ ಮಾತ್ರ ಗ್ಯಾರಂಟಿಯ ಎಲ್ಲ ಯೋಜನೆಗಳಿಗೆ ಹೋಗೋದು. ಗ್ಯಾರಂಟಿ ಎಲ್ಲಾ ಯೋಜನೆಗಳು ಸೇರಿಸಿ ಇಡೀ ವರ್ಷದ ನಾನು ಹೇಳ್ತಾ ಇರೋದು 60,000 ಕೋಟಿ ಮೈನಸ್ ಮಾಡ್ಬಿಡೋಣ. ಹೌದು ಸರ್, 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ. ಹೌದು ಸರ್, 3,40,000 ಕೋಟಿ ಇದೆಯಲ್ಲ ಸ್ವಾಮಿ, 49,000 ಕೋಟಿ ಇದೆಯಲ್ಲ, 3,49,000 ಎಲ್ಲಿ ಆದ್ರೂ ಸಹ ಇವಾಗ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂತ ಈಗ ನಮ್ಮ ಬಿಜೆಪಿ ಸ್ನೇಹಿತರು ಹೇಳ್ತಿದ್ರಲ್ಲ, 2 ತಿಂಗಳಿಂದ ಫಲಾನುಭವಿಗಳಿಗೆ ಬಂದಿಲ್ಲ ಅಂತ. ಯಾಕೆ ಬಂದಿಲ್ಲ? ಅದು ನಿಜಾನೇ ಅಲ್ವಾ, ವಾಸ್ತವ ಅಲ್ವಾ? ಆಮೇಲೆ ಈಗ ಮಹಾರಾಷ್ಟ್ರದಲ್ಲಿ ನಮ್ಮ ಪತ್ರಕರ್ತ ಸ್ನೇಹಿತರು ಹೇಳ್ತಿದ್ರು ಡಿಲೀಟ್ ಮಾಡಿದ್ರು ಅಂತ. ಇದೆಲ್ಲ ಏನಂತಂದ್ರೆ ಕೊಡಕ್ ಆಗದೆ ಇರೋದಕ್ಕೆ ತಾನೇ ಇದೆಲ್ಲ ಮಾಡ್ತಾ ಇರೋದು. ಅಂದ್ರೆ ಬದ್ಧತೆ ಇಲ್ಲ ಅಂತ ಆಗಿದೆ ಅಲ್ವಾ? ಖಂಡಿತವಾಗ್ಲೂ ಇದೇನು ಅಂತಂದ್ರೆ ಇದೆಲ್ಲ ಒಂದು ಚುನಾವಣೆ ಗಿಮಿಕ್. ಏನೋ ಫ್ರೀ ಬೀಸ್ ಅಂತ ಕೊಟ್ಬಿಡ್ತೀವಿ ನಾವು, ರೈತರು, ಮಹಿಳೆಯರು, ಯುವಕರು ಅಂತ ಕಾಳಜಿ. ಇದೇ ಕಾಳಜಿ ಎಲೆಕ್ಷನ್ ಆದ್ಮೇಲೆ ಎಲ್ಲಿದೆ? ಈಗ ನೋಡಿ, ಅದೇ ಈಗ ಕರ್ನಾಟಕದಲ್ಲೇ ತಗೊಳ್ಳಿ, ಈಗ ಮಹಿಳೆಯರಿಗೆ ಯಾಕೆ ಸಿಗ್ತಾ ಇಲ್ಲ ಹಾಗಾದ್ರೆ? ಎಲೆಕ್ಷನ್ ಮುಂಚೆ ಇದ್ದ ಬದ್ಧತೆ ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರು ಸಿಕ್ತಿತ್ತು. ಅಂದ್ರೆ ಈಗ ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಒಂದು ಖಜಾನೆಯಲ್ಲಿ ದುಡ್ಡಿಲ್ಲ, ಎರಡನೇದು ಇವ್ರಿಗೆ ಬದ್ಧತೆ ಇಲ್ಲ, ಆಮೇಲೆ ಮೂರನೇದಂದ್ರೆ ಇವ್ರಿಗೆ ಜನರ ಸಮಸ್ಯೆ ಬೇಕಾಗಿಲ್ಲ, ಅವರವರ ವೈಯಕ್ತಿಕ ಹಿತಾಸಕ್ತಿಗಳು. ಇವರು CM ಆದ್ರ ಇಲ್ವಾ, ಅವ್ರ ಅಧ್ಯಕ್ಷರಾದ್ರ ಇಲ್ವಾ, ಇದ್ರ ಬೆಳೆ ಗಮನ ಕೊಡ್ತಿದ್ದಾರೆ ಹೊರತು ಜನರ ಹಿತಾಸಕ್ತಿಯನ್ನ ಕಾಪಾಡುವಂತ ನಮ್ಮ ಅಶ್ವತ್ಥಣ್ಣವರೇ, ಈಗ ಈ ಸದನ ಅನಿರ್ದಿಷ್ಟ ಅವಧಿಗೆ ಒಂದ್ ಕಡೆ ಮುಂದೂಡಿಕೆ ಆಯ್ತು. ಇವತ್ತಿಗೆ ಈ 1-2 ವಾರದ ಈ ಸದನದಲ್ಲಿ ಪ್ರತಿಪಕ್ಷ ಏನ್ ಸಾಧಿಸ್ತು, ಪ್ರತಿಪಕ್ಷ ಏನ್ ಅಚೀವ್ ಮಾಡ್ತು ಈ ಸದನದಲ್ಲಿ? ಅದರ್ ದ್ಯಾನ್ CM DKಶಿನ ಸಿದ್ದರಾಮಯ್ಯನವರು ಯಾವ ವಾಚ್ ಕಟ್ಕೊಂಡ್ಬಿಟ್ಟಿದ್ದಾರೆ, DKಶಿ ಸಿದ್ದರಾಮಯ್ಯನವರು ಒಂದೇ ತರ ವಾಚ್ ಕಟ್ಕೊಂಡ್ಬಿಟ್ಟಿದ್ದಾರಾ? ಇದು 22 ಲಕ್ಷದ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಅಫಿಡೇವಿಟ್ ಅಲ್ಲಿ ಈ ವಾಚ್ ಅನ್ನು ಹೇಳಿದ್ದಾರಾ, ಈ ವಾಚ್ ಹೇಳಿಲ್ವಾ, ಇದು ಯಾವ ಬ್ರ್ಯಾಂಡ್ದು? ವಾಚ್ ಬ್ರ್ಯಾಂಡ್ಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡಾಗಾಯ್ತು ನಮ್ಮ ಜನ. ಕಾರ್ಟಿಯರ್ ಅಂದ್ರೆ ಯಾವುದು, ರೊಲೆಕ್ಸ್ ಅಂದ್ರೆ ಯಾವುದು, ಇನ್ನೊಂದು ಯಾವುದು ರ್ಯಾಡೋ ವಾಚ್ ಅಂದ್ರೆ ಯಾವುದು, ಇವುಗಳು ಎಷ್ಟೆಷ್ಟು ಬೆಲೆದೆಲ್ಲ ಇರುತ್ತೆ ಅಂತ ಹೇಳಿ ವಾಚ್ ಬಗ್ಗೆ ಒಂದು ಅರ್ಥಪೂರ್ಣವಾದಂಥ ಮಾಹಿತಿ ನಮಗೆ ಸಿಕ್ತು. ಬಿಟ್ರೆ ಅವ್ರು ಯಾವ ವಾಚ್ ಆದರೂ ಕಟ್ಕೊಳ್ಳಿ, ಕಾನೂನಾತ್ಮಕವಾಗಿತ್ತಾ? ಅದ್ರ ಬಗ್ಗೆ IT ಇದೆ, CBI ಇದೆ, ಲೋಕಾಯುಕ್ತ ಇದೆ, ಆಯೋಗವೂ ಇದೆ, ಕೇಸ್ ಮಾಡಬಹುದಾಗಿತ್ತು. ಇವು 2-3 ವಿಚಾರಗಳು ಬಿಟ್ಟುಬಿಟ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ DKಶಿನ ಇಬ್ಬರಲ್ಲಿ ಯಾರಾದರೂ ಆಗ್ಲಿ ಆಗದೇ ಇರಲಿ, ಥರ್ಡ್ ಪರ್ಸನ್ ಒಬ್ಬರು ಮುಖ್ಯಮಂತ್ರಿ ಮಾಡಿಬಿಡ್ಲಿ, ನಮ್ಗೇನು ಡಿಫ್ರೆನ್ಸ್ ಆಗಲ್ವ ಅಶ್ವತ್ಥಣ್ಣವ್ರೆ? ಇದೆಲ್ಲ ನಾವು ಕಾಲಹರಣ ಮಾಡಿದ್ವಾ ಅಂತ ನಾನು ಕೇಳ್ತಿರೋದು. ಇಲ್ಲ ನೋಡಿ ರಮಕಾಂತ್, ನಾವು ಈಗ ಇವತ್ತು ಈ ಸೆಷನ್ಸ್ ಬಿಡಿ, ಇದಕ್ಕೆ 3-4 ಸೆಷನ್ ಹಿಂದೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಮಾಡಕ್ ಹೋಗಿದ್ರ ಸದನದಲ್ಲಿ. ಬೆಳಗಾಮಲ್ಲಿ ಡಿನ್ನರ್ ಮೀಟಿಂಗ್ ಹಿಡಿದಿದ್ಕೆ, ಬೆಂಗಳೂರಲ್ಲಿ ಡಿನ್ನರ್ ಮೀಟಿಂಗ್ ಹಿಡಿದಿದ್ಕೆ, ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಹಿಡಿದಿದ್ಕೆ, ಪರಮೇಶ್ವರ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಹಿಡಿದಿದ್ಕೆ ಚರ್ಚೆಗೆ ಬಂದಿದೆ. ಹೈಕಮಾಂಡ್ ಎಂತ ಗೊತ್ತು ಇವ್ರನ್ನ ಸಮಾಧಾನ ಮಾಡ್ಲಿಕ್ಕೆ? ಇವ್ರು ಡೆಲ್ಲಿ ಹೋದ್ರು, ಬಂದೇ ಸರ್ ಒಂದ್ ತಿಳ್ಕೊಳ್ಳಿ, ಅವಾಗಲೇ ಹುಗಾರ್ ಮಾತಾಡ್ಬೇಕು, ಅವ್ರನ್ನ ಬಹಳ ಮಾರ್ಮಿಕ ಮಾತನ್ನ ಹೇಳಿದ್ರು. ಸರ್ಕಾರ ಈ ರೀತಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಲ್ಲಿ ಈ ರೀತಿ ಗೊಂದಲ ಆದ್ರೆ ಆಡಳಿತ ಹಿಡಿತದಲ್ಲಿರೋದಿಲ್ಲ, ಅಧಿಕಾರ ಮಾತಿಗೆ ಕಿಮ್ಮತ್ ಕೊಡೋದಿಲ್ಲ, ಸರ್ಕಾರ ಟೋಟಲಿ ಫೇಲ್ಯೂರ್ ಆಗುತ್ತೆ. ನಾವು ಈ ಬೆಳಗಾಂ ಅಧಿವೇಶನ ಕಬ್ಬು ಬೆಳೆಗಾರರ ಸಮಸ್ಯೆ, ರೈತರ ಸಮಸ್ಯೆನ ಬಹಳ ಗಂಭೀರವಾಗಿ ಚರ್ಚೆಗೆ ತಗೊಂಡ್ವಿ. ಉತ್ತರ ಕರ್ನಾಟಕದ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ತಗೊಂಡಿದ್ವಿ. 3,500 ಕೋಟಿ ಬಿಡುಗಡೆ ಮಾಡಿದ್ದೆ. ಸರ್ಕಾರದ ಫೇಲ್ಯೂರ್ ಬಗ್ಗೆ, ಗೃಹಲಕ್ಷ್ಮಿ ಬಗ್ಗೆ ನಮ್ಮ ಮಹೇಶ್ ತೆಂಗಿನಕಾಯಿ ಬೆಳಕತ್ ತಗೊಂಬಂದ್ರು. ವಿರೋಧ ಪಕ್ಷ ಏನ್ ಮಾಡ್ಬೇಕು ಮಾಡಿದೆ. ಸಿದ್ದರಾಮಯ್ಯನವರ DK ಶಿವಕುಮಾರ ವಾಚಿನ ಬಗ್ಗೆ ಚರ್ಚೆ ಆಗ್ಬೇಕು ಸರ್. ಒಬ್ಬ ಚುನಾಯಿತ ಪ್ರತಿನಿಧಿ ನನ್ನ ವಾಚು ನಾನು ಕಟ್ಕೊಳ್ತೀನಿ ಅಂದ್ರೆ ಹಂಗಲ್ಲ ಸರ್. ಚುನಾಯಿತ ಪ್ರತಿನಿಧಿಗೆ ಒಂದ್ ಬದ್ಧತೆ ಇರ್ಬೇಕು. ನಾವ್ ಯಾವ ಲೆವೆಲ್ ಅಲ್ಲಿ ನಾವು ಒಬ್ಬ ಚುನಾಯಿತ ಪ್ರತಿನಿಧಿ ಅಂತನೂ ನನ್ನ ಉಡುಗೆ ತೊಟ್ಟಿಗೆ ಬಾಡಿ ಲ್ಯಾಂಗ್ವೇಜ್ ನನ್ನ ಮೈ ಮೇಲೆ ಹಾಕೊಳ್ಳೋ ಬಟ್ಟೆಯಿಂದ ಹಿಡ್ಕೊಂಡು ಎಲ್ಲವೂ ಕೌಂಟ್ ಆಗುತ್ತೆ ಸರ್. ನನ್ನ ಹತ್ರ ದುಡ್ಡು. ಒಂದು ಇದು ಆಯ್ತು, ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೇನೆ, ಇದನ್ನ ಆಯ್ತು ಅಕ್ಸೆಪ್ಟ್ ಮಾಡೋಣ. ಈ ಒಂದು ವಿಚಾರವನ್ನ ಇದ್ರ ಆಚೆಗೆ
ಜೋಳದ ರೊಟ್ಟಿ ಊಟದ ಮೀಟಿಂಗು, ಚಹಾ ಮೀಟಿಂಗು ಯತ್ನಾಳ್ ಮಾಡಲಿಲ್ವಾ? ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು, ನಿಮ್ಮಲ್ಲಿ ಬಂಡಾಯ ಇರಲಿಲ್ವಾ? 7 ಜನ 8 ಜನ 10 ಜನ ಮೀಟಿಂಗ್ಗಳು ಮಾಡಲಿಲ್ವಾ? ನೀವೇನು ಮೆಸೇಜ್ ಕೊಟ್ಬಿಟ್ರಿ? ಇವತ್ತು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳಿ ರಾಜಣ್ಣ ಮಾತಾಡ್ತಾರೆ ವಿಜೇಂದ್ರ ಅವ್ರಿಗೆ. ಪ್ರತಿಪಕ್ಷವಾಗಿ ಎಷ್ಟು ಶಿಸ್ತಾಗಿ ನೀವಿದ್ರಿ, ನಿಮ್ಮ ಪಾರ್ಟಿ ಇತ್ತು, ನಿಮ್ಮಲ್ಲಿ ಬಂಡಾಯ ಇಲ್ವಾ? ಅಧಿಕಾರದಲ್ಲಿರೋ ಪಾರ್ಟಿಲಿ ಸಿಎಂ ಯಾರಾಗಬೇಕು ಅಂದ್ರೆ ಸಿಟ್ಟು ಬಂದ್ಬಿಡುತ್ತೆ ನಿಮಗೆ. ಅಧಿಕಾರವಿಲ್ಲ ನಿಮ್ಮ ಪಾರ್ಟಿಗೆ, ನಿಮ್ಮಲ್ಲಿ ಅಧ್ಯಕ್ಷನ್ ಚೇಂಜ್ ಮಾಡಿ ಪ್ರತಿಪಕ್ಷ ನಾಯಕ ನೇಮಕ ಮಾಡಕ್ಕೆ 6 ತಿಂಗಳು ಟೈಮ್ ತಗೊಂಡ್ರಿ ನೀವು. ಸರ್ ಯತ್ನಾಳು ಮಾತಾಡಿದ್ಕೆ ನಾನ್ ಯಾಕೆ ಮಾತಾಡ್ಬೇಕು ಸರ್? ಯತ್ನಾಳ್ ಈಸ್ ಔಟ್ ಆಫ್ ದಿ ಬೌಂಡ್ರಿ ಸರ್, ಈಸ್ ನಾಟ್ ಇನ್ ಅವರ್ ಪಾರ್ಟಿ. ಹಂಗಾಗಿ ಅವ್ರು ಮಾತಾಡಿದಕ್ಕೆ ನಾವ್ಯಾಕೆ ರಿಯಾಕ್ಟ್ ಯತ್ನಾಳ್ ಜೊತೆ ಹಾಲಿ ಶಾಸಕರು ನಿಮ್ಮ ಪಾರ್ಟಿಲಿ ಇರೋರು ಯಾರು ಇಲ್ವಾ ಹಂಗಾದ್ರೆ? ಸರ್ ಯತ್ನಾಳಿಗೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ಯತ್ನಾಳ್ ಅದನ್ನ ಮಾತಾಡ್ತಾರೆ ಸರ್. ಹಂಗಾಗಿ ನಾವೇನ್ ಯತ್ನಾಳ್ ಮಾತಾಡಿದಕ್ಕೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಅವ್ರು ನಮ್ಮ ಪಾರ್ಟಿಯಿಂದ ಸಸ್ಪೆಂಡ್ ಆಗಿದ್ದಾರೆ. ಹಂಗಾಗಿ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಮೆಂಟ್ಸ್ ಅವ್ರ ಕಮೆಂಟ್ಸ್ ಮೇಲೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಸರ್. ನಾವು ಅವ್ರ ಜೊತೆ ರೊಟ್ಟಿ ಹಂಚ್ಕೊಂಡು ತಿಂತಿರೋರ್ ಬಗ್ಗೆ, ಅವ್ರ ಜೊತೆ ಚಾ ಕುಡಿತಿರೋರು ನಿಮ್ಮ ಪಾರ್ಟಿಲಿ ಯಾರು ಇಲ್ವಾ ಹಂಗಾದ್ರೆ? ನೋಡಿ, ವಿಧಾನಸಭೆಯಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಗಳು ಒಟ್ಟಿಗೆ ಕಾಂಗ್ರೆಸ್, ದಳ, ಬಿಜೆಪಿ ಎಲ್ಲರೂ ಸೇರಿ ಟೀ ಕುಡಿತಾರೆ, ಊಟ ಮಾಡ್ತಾರೆ. ಅದನ್ನೆಲ್ಲ ನಾವು ಕಾಮೆಂಟ್ಸ್ ಮಾಡ್ಲಿಕ್ಕಾಗಲ್ಲ. ಬೆಳಗಾವಿನಪ್ಪ, ನಾನು ಬೆಳಗಾವಿ ಇದ್ದೀನಿ, ನನ್ನ ಮನೆ ಬೆಳಗಾವಿಲಿದೆ, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ನಾನು ಒಂದು ಸತೀಶ್ ಜಾರಕಿಹೊಳಿ ಹೇಳ್ಬೋದಲ್ಲ ಅದನ್ನ? ನಾನು ಊಟಕ್ಕಷ್ಟೇ ಕರೆದಿದ್ದೆ ಅವ್ರನ್ನ ಅಂತ. ಒಬ್ಬ ರೂಲಿಂಗ್ ಪಾರ್ಟಿಯಾಗಿ ಗುಂಪಿನ ಶಾಸಕರ ಸಭೆಗಳು ಮಾಡುವಂತದ್ದು, ದಟ್ ಮೆಸೇಜ್ ಗೋಸ್ ಟು ರಾಂಗ್. ಓಕೆ, ಸರ್ಕಾರಕ್ಕೆ ಅದು ಕೆಟ್ಟ ಮೆಸೇಜ್ ಹೋಗುತ್ತೆ ಸರ್ಕಾರದಲ್ಲಿ. ಅವ್ರು ಹೇಳಿ ಸರ್, ಅವರೊಬ್ರು PWD ಮಿನಿಸ್ಟರ್ ಸರ್, ನನ್ನ ರಾಜ್ಯದ ಅಧ್ಯಕ್ಷ KPCC ಪ್ರೆಸಿಡೆಂಟ್ ಆಗ್ಬೇಕು ಅನ್ನತಕ್ಕಂಥದ್ದು ಅವ್ರು 4 ಬಾರಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಅವ್ರು ಕರೆದು ಮಾಡಿದ್ರೆ, ಇವತ್ತು ಯತೀಂದ್ರ ಏನ್ ಹೇಳಿದ್ರು ಬೆಳಗಾಮಲ್ಲಿ ಮಾತಾಡ್ತಾ, ಇವತ್ತು ಅಹಿಂದ ಏನಾನ ಇದ್ರೆ ನೆಕ್ಸ್ಟ್ ಆ ತರದ್ದು ಲೀಡರ್ಶಿಪ್ ಇರೋದು ಸತೀಶ್ ಜಾರಕಿಹೊಳಿ ಅಂತ ಕೇಳೋರು. ಏನ್ ಅರ್ಥ ಅದ್ರದ್ದು? ಈ ಸಂದರ್ಭದಲ್ಲಿ ಹೇಳೋ ಮಾತಿದ್ಯಲ್ಲ ಸರ್, ಉದಾಹರಣೆ ಹೇಳ್ಬೇಕಾದ್ರ ಬಗ್ಗೆ. ಬೇಕಾದ್ರೆ ಅವರು ಮಾಧ್ಯಮದಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದಂತರು ಇಂಥ ಸಂದರ್ಭದಲ್ಲಿ ಯತೀಂದ್ರ ಮಾತಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಬಿಕಾಸ್ ಆಫ್ ಈ ತರ ಮಾತಾಡೋದ್ರಿಂದ ಸರ್ಕಾರ ಫೇಲ್ಯೂರ್ ಆಗೋದು, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗೋದು. ಸುಭಾಷ್ ಹುಗಾರ್ ಅವರ ಸೊಲ್ಯೂಷನ್ ಆಯ್ತು, ಸೆಷನ್ಗಳು ಮುಗಿತಾ ಬರ್ತಿವೆ. ಈ ಸರ್ಕಾರವು 2.5 ವರ್ಷ ಕಾಲವನ್ನ ಕಳೆದಾಗಿದೆ, ಕಾಲ ಮುಗಿಸಿ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ, ಗ್ಯಾರಂಟಿನ, ಬಿಳಿಯಾನ ಯೋಜನೆಗಳ ಇವೆಲ್ಲವೂ, ಅಭಿವೃದ್ಧಿನ, ರಸ್ತೆ, ಸೇತುವೆ, ರಸ್ತೆ ಗುಂಡಿ, ನದಿಗೆ ಹಾಕುವಂತಹ ಅಥವಾ ಅಣೆಕಟ್ಟೆ ಹಾಕುವಂತಹ ಕ್ರಸ್ಟ್ ಗೇಟ್ಗಳು, ಬರ ಪರಿಹಾರ, ಬೆಳೆ ಪರಿಹಾರ, ಬೆಲೆ ಕೇಂದ್ರ ಅಂತ 50,000 ಕೋಟಿ ಗ್ಯಾರಂಟಿಗೆ ಕೊಡ್ತಾ ಇದ್ದಾರೆ ಕೋಟ್ಲಿ. ಅದ್ರ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. 1 ಲಕ್ಷ ಅಡಿಷನಲ್ ಕಲೆಕ್ಷನ್ ಆಗ್ತಾ ಇದೆ. ಟ್ಯಾಕ್ಸ್ ಹಾಕಿದ್ರೆ, ಸ್ಟಾಂಪ್ ಡ್ಯೂಟಿ ರೈಸ್ ಮಾಡಿದ್ದಾರೆ, ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ ಸರ್. ಎಲ್ಲಿ ನೋಡಿದ್ರು ಟ್ಯಾಕ್ಸ್. ಇವತ್ತು ದುಡ್ಡು ಕಲೆಕ್ಟ್ ಆಗ್ತದೆ, ಬಟ್ ಯಾಕೆ ಡೆವಲಪ್ಮೆಂಟ್ ಇವ್ರು ಖರ್ಚು ಮಾಡ್ತಾ ಇಲ್ಲ ಸರ್? ಯಾವುದೇ ಒಂದು ಬಡ್ಜೆಟ್ ಅಲ್ಲಿ ಪ್ಲಾನಿಂಗ್, ನಾನ್ ಪ್ಲಾನಿಂಗ್ ಇರುತ್ತೆ. ಒಂದು ನಿಮಿಷ ಅಶ್ವತ್ಥನಾರಾಯಣ ಅವರೇ, ಒಂದೊಂದು ಫೈನಲ್ ಕಮೆಂಟ್ ತಗೊಂಡ್ಬಿಡ್ತೀನಿ ನಾನು. ಸುಭಾಷ್ ಅವರು ಏನ್ ಮಾಡೋಣ ಹೇಳಿ ಈಗ, ವಾಟ್ ನೆಕ್ಸ್ಟ್ ಅಂತ ಹೇಳಿ. ಓಕೆ, ಸುಭಾಷ್ ಅವರು ನಿಮ್ಮ ಆಡಿಯೋ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಈ ಡಿಬೇಟಲ್ಲಿ ಜಾಯ್ನ್ ಆಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಶ್ವತ್ಥನಾರಾಯಣ ಅವರೇ, ಥ್ಯಾಂಕ್ ಯು ಜಗದೀಶ್ ಚಂದ್ರ ಅವರೇ. ಸೊ ಒಂದು ಸೆಷನ್ನೇ ಮುಗಿದು ಹೋಗಿದೆ. ಈ ಸೆಷನ್ನಲ್ಲಿ ಒಂದು ವಾಚು, ಇನ್ನೊಂದು ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅನ್ನೋ ವಿಚಾರ, 2 ತಿಂಗಳ ಕಾಲ ಅವರಿಗೆ ಮಿಸ್ ಆಗಿದೆ ಅನ್ನೋ ಒಂದು ವಿಚಾರ. ಇದರಾಚೆಗೆ ಮುಖ್ಯಮಂತ್ರಿ ಯಾರಾಗಬೇಕು ತೋಳು ತಟ್ಕೊಂಡು ಹೇಳ್ಬಿಡಿ ನೀವು, 5 ವರ್ಷಕ್ಕೆ ನೀವೇ, ನಾನೇ 5 ವರ್ಷಕ್ಕೆ ಇರ್ತೀನಿ, ಅವ್ರ ಕತೆ ಏನು, 2.5 ವರ್ಷ ಇಲ್ವಾ? ಈ ಒಂದಿಷ್ಟು ವಿಚಾರಗಳು ಸಂಬಂಧಪಟ್ಟಂತೆ ಮಧ್ಯದಲ್ಲಿ ಸಣ್ಣ ಪುಟ್ಟ ಪಾಸಿಂಗ್ ಕ್ಲೌಡ್ಸ್ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ಬಂದು ಹೋಗಿರಬಹುದು. ಅದು ಬಿಟ್ಟರೆ ಇನ್ನೇನು ಆದಂತೆ ಇಲ್ಲ. ಇದರಾಚೆಗೆ ಮುಂದಿನ ದಿನಗಳಲ್ಲಿ ಕೆಲವು ವರ್ಕ್ಗಳ ಬಗ್ಗೆ ಪ್ರಸ್ತಾಪ ಆಗ್ತಾಯಿದೆ, ಅದಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.